ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ರಾಯರ ಫೋಟೋನ ನೀವು ಮನೆಯಲ್ಲಿಟ್ಕೊಂಡಿದ್ರೆ ಒಂದಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕು. ಆ ರೀತಿ ನಿಯಮಗಳನ್ನು ಪಾಲನೆ ಮಾಡ್ಕೊತಾ ಹೋದರೆ ಕಷ್ಟಗಳು ಕಡಿಮೆ ಆಗುತ್ತೆ. ಇಲ್ಲ ಬೇಕಾಬಿಟ್ಟಿಯಾಗಿ ನಡ್ಕೊತಾ ಇದ್ರೆ ರಾಯರ ಫೋಟೋ ಇಟ್ಕೊಂಡು ಅಂತಂದರೆ ಎಲ್ಲೋ ಒಂದು ಕಡೆ ಎಷ್ಟು ಪೂಜೆ ಮಾಡಿದ್ರೂ ಕೂಡ ಇನ್ನೂ ನಮ್ಮ ಕಷ್ಟಗಳು ಕಡಿಲಿಲ್ಲ, ಅಥವಾ ಏನೋ ಒಂದು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀರ. ನಾವು ಅಂದ್ಕೊಳ್ಳೋದೇ ಬೇರೆ, ಅದಾಗುವಂತಹದ್ದೇ ಬೇರೆ. ಎಷ್ಟು ದುಡಿದ್ರೂ ಕೈಯಲ್ಲಿ ದುಡ್ಡೇ ನಿಲ್ಲೋದಿಲ್ಲ, ಸುಮ್ಮನೆ ಅನಾವಶ್ಯಕವಾಗಿ ಖರ್ಚಾಗಿ ಹೋಗ್ಬಿಡುತ್ತೆ ಎಷ್ಟು ಬಂದರೂ ಕೂಡ. ರಾಯರ ಫೋಟೋವನ್ನು ಮನೇಲಿ ಇಟ್ಕೊಂಡ್ಮೇಲೆ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕು. ಆ ನಿಯಮಗಳು ಏನು ಅಂತ ಹೇಳಿ ಸುಮಾರಷ್ಟು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ಇನ್ನೊಂದಷ್ಟು ನಿಯಮಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊತೀನಿ, ಬನ್ನಿ ನೋಡಿ. ರಾಯರ ಫೋಟೋ ಮನೆಯಲ್ಲಿದ್ದರೆ ಪ್ರತಿನಿತ್ಯವೂ ಕೂಡ ನೀವೇನು ಮಾಡಬೇಕು ಅಂತಂದರೆ, ರಾಯರಿಗೆ ಒಂದೇ ಹೂವಾದರೆ ನಿಮ್ಮ ಮನೆಯಲ್ಲಿ ಏನು ಒಂದು ಹೂ ಇರುತ್ತೋ ಆ ಹೂವನ್ನು ಇಟ್ಟು ಪ್ರತಿನಿತ್ಯವೂ ಕೂಡ ದೀಪ ಹಚ್ಚುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕಾಗತ್ತೆ. ಈಗ ಒಂದು ದಿವಸ ಪೂಜೆ ಮಾಡಿಬಿಟ್ಟು ರಾಯರ ಫೋಟೋ ಮೇಲೆ 3 ದಿವಸ 4 ದಿವಸ ಆದರೂ ಕೂಡ ಆ ಒಣಗಿರೋ ಹೂವನ್ನು ಹಾಗೆ ಇಟ್ರಿ ಅಂತಂದರೆ ಖಂಡಿತವಾಗ್ಲಿ ಮನೆಯಲ್ಲಿ ಏನು ಒಳ್ಳೆ ಕಾರ್ಯಗಳು ನೀವು ಬಯಸಿದ್ರೂ ಕೂಡ ಆಗೋದಿಲ್ಲ. ಅಥವಾ ನೀವೇನು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀರ, ಹೀಗಾಗಬೇಕು ಹಾಗಾಗಬೇಕು ನಾವು ಅಂಥೇಳಿ ಯಾವುದೂ ಕೂಡ ಜರುಗೋದಿಲ್ಲ. ಯಾವುದೇ ದೇವರ ಫೋಟೋ ಮೇಲೆ ನೋಡಿ, ಮನೆಯಲ್ಲಿ ಒಂದು ದಿವಸ ಪೂಜೆ ಮಾಡಿಬಿಟ್ಟು 4-5 ದಿವಸ ಅದೇ ಒಣಗಿದ ಹೂಗಳನ್ನ ಬಿಟ್ಬಿಟ್ರೆ ಒಂದು ರೀತಿ ಅದು ನಕಾರಾತ್ಮಕತೆ, ನೆಗೆಟಿವಿಟಿ. ಅದೇನು ಒಂದು ದಿವಸ ಪೂಜೆ ಮಾಡಿರ್ತೀರ ಅದ್ರ ಪುಣ್ಯವೂ ಕೂಡ ನಿಮಗೆ ದಕ್ಕಲ್ಲ. ಆಗುತ್ತೆ ಪ್ರತಿನಿತ್ಯವೂ ಕೂಡ ನೀವೇ ಮಾಡಲಿಕ್ಕಾಗಲಿಲ್ಲ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಅಂತಂದರು, ಅಟ್ಲೀಸ್ಟ್ ಮಕ್ಕಳು, ಯಜಮಾನರು ಯಾರೋ ಒಬ್ಬರ ಕೈಲಿ ಒಂದು ಹೂವನ್ನು ದೇವ್ರ ಫೋಟೋ ಮೇಲಿಟ್ಟು ದೀಪವನ್ನು ಹಚ್ಚಿಸುವಂತಹ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡಿಕೊಳ್ಳಿ. ಇದು ಎಷ್ಟೋ ಕಷ್ಟಗಳಿಂದ ನಿಮಗೆ ಮುಕ್ತಿಯನ್ನು ಕೊಡುತ್ತೆ. ಜೊತೆಯಲ್ಲಿ ಮನೆಯಲ್ಲಿ ಒಂದು ಪಾಸಿಟಿವ್ ವಾತಾವರಣ ಇರುತ್ತೆ. ಬೆಳಗ್ಗೆ ಎದ್ದು 2 ದೀಪ ಅಂಟಿಸೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ಆದಂತಹ ವಾತಾವರಣ ಇರುತ್ತೆ. ಅದು ಹೊರಗಡೆ ಹೋಗುವಂಥವ್ರಿಗೂ ಶ್ರೀರಕ್ಷೆ, ನಿಮಗೂ ಕೂಡ ರಾಯರ ಒಂದು ಅನುಗ್ರಹವಾಗುತ್ತೆ. ಇನ್ನು ಎರಡನೇದು, ಈಗಾಗಲೇ ರಾಯರ ಫೋಟೋ ಅಥವಾ ವಿಗ್ರಹ ಅಥವಾ ಬೃಂದಾವನ ಯಾವುದೇ ಆಗಲಿ ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ಗುರುವಾರ ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದು. ಈಗ ಹೇಗಾಗಿದೆ, ನನಗೆ ಸುಮಾರಷ್ಟು ಕಮೆಂಟ್ಗಳು ಬರುವಂಥದ್ದು ಅಂತಂದರೆ, ಈಗ ಮನೆಯಲ್ಲಿ ಮೊದಲಿಂದ ರಾಯರ ಪೂಜೆ ಮಾಡ್ಕೊಂಡು ಬರೋವಂತಹ ವಾಡಿಕೆ ಇರೋದಿಲ್ಲ. ಈಗೆಲ್ಲೋ ಸೋಷಿಯಲ್ ಮೀಡಿಯಲ್ಲಿ ನೋಡೋ ಅಥವಾ ಯಾರೋ ಹೇಳಿದ್ದನ್ನು ಕೇಳೋ ಯಾರೋ ಒಬ್ಬರು ಮನೆಯಲ್ಲಿ ರಾಯರ ಫೋಟೋ ತಂದು ಪೂಜೆ ಮಾಡೋದನ್ನು ಅಭ್ಯಾಸ ಮಾಡ್ಕೊತಿರ್ತಾರೆ. ಅವರು ಏನು ಹೇಳೋದು, ಮನೆಯಲ್ಲಿ ಕೇಳೋದಿಲ್ಲ ನಾವೇನು ಹೇಳಿದ್ರು ಅಂತ ಹೇಳ್ತಾರೆ. ಅಂದರೆ ನಾನ್ ವೆಜ್ ಮಾಡಿಬಿಡ್ತಾರೆ ಏಕಾದಶಿ ದಿವಸ ಅಥವಾ ಗುರುವಾರದ ದಿವಸ ಅಂತಂದರೆ ಮುಂದೆ ಕಷ್ಟಗಳಾಗುತ್ತೆ. ಗುರುವಾರ ಯಾವುದೇ ಕಾರಣಕ್ಕೂ ರಾಯರ ಫೋಟೋ ಮನೇಲಿತ್ತು ಅಂದರೆ ನಾನ್ ವೆಜ್ಜನ್ನು ಮಾಡೋ ಹಾಗೆ ಇಲ್ಲ. ಹೊರಗಡೆ ಕೂಡ ತಿಂದು ಬಂದು ಅವತ್ತಿನ ದಿವಸ ಮನೆಯಲ್ಲಿ ನಾನ್ ವೆಜ್ ತಿಂದು ಓಡಾಡೋ ಹಾಗೂ ಇಲ್ಲ. ನಿಮ್ಗೆ ಒಂದು ದಿವಸ ಯಾವತ್ತು ಎಕ್ಸೆಪ್ಷನ್ ಅಪ್ಪ ಅಂತಂದರೆ ಪಿತೃ ಕಾರ್ಯ ಮಾಡ್ತಾರಲ್ವ, ಅವತ್ತೊಂದು ದಿವಸ ನೋಡಿ ನಿಮಗೆ ತೊಂದರೆ ಅಂತ ಹೇಳಿ ಬರೋದಿಲ್ಲ. ಅವತ್ತಿನ ದಿವಸ ರಾಯರ ಪೂಜೆ ಮಾಡಬಾರ್ದು. ಅಂದರೆ ಕೆಲವೊಂದು ಊರುಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇಡೀ ಊರಿನವರು ಸೇರಿ ಒಂದೇ ದಿವಸ ಗುರುವಾರನೇ ಪಿತೃ ಕಾರ್ಯ ಮಾಡ್ತಾರೆ. ಇಲ್ಲ ಕಾಲದಿಂದನೂ ಕೂಡ ಗುರುವಾರನೇ ನಾನ್ ವೆಜ್ಜನ್ನೇ ಎಡೆ ಹಾಕಿ ಪಿತೃ ಕಾರ್ಯ ಮಾಡೋ ಅಂತಹದ್ದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಆವತ್ತೊಂದು ದಿವಸ ನೀವೇನು ಮಾಡ್ಬೋದು ಅಂದರೆ ಮನೇಲಿ ನಾನ್ ವೆಜ್ ಮಾಡ್ಬೋದು. ಆದರೆ
ರಾಯರ ಪೂಜೆನ ಅವತ್ತು ಸ್ಕಿಪ್ ಮಾಡ್ಕೊಳ್ಳಿ. ನೀವು ನಾನ್ ವೆಜ್ ತಿನ್ನಕ್ಕೆ ಹೋಗಬೇಡಿ, ಸ್ವೀಟ್ ಏನಾದರೂ ಮಾಡ್ಕೊತೀನಿ. ಅದನ್ನು ಬಿಟ್ಟರೆ ಯಾವುದೇ ಹಬ್ಬ ಹುಣ್ಣಿಮೆ ಜಾತ್ರೆ ಅದು ಇದು ಅಂತಂದ್ರೂ ಅವತ್ತಿನ ದಿವಸ ಸ್ವಲ್ಪ ಗುರುವಾರ ಮನೆಯಲ್ಲಿ ನಾನ್ ವೆಜ್ ಮಾಡದಿರೋದೇ ಒಳ್ಳೆಯದು. ಇಲ್ಲ ಯಾರೋ ಒಬ್ಬರು ರಾಯರಿಗೆ ಮೊರೆ ಬಿದ್ದಿದ್ದೀರಾ, ನಮ್ಮ ಮನೇಲಿರೋರು ಕೇಳೋದೇ ಇಲ್ಲ, ಗುರುವಾರ ನಾನ್ ವೆಜ್ ಮನೇಲಿ ಮಾಡ್ತಾರೆ ಅಥವಾ ಹೊರಗಡೆ ತಿಂದು ಬರ್ತಾರೆ ಅಂದರೆ ನೀವು ರಾಯರ ಫೋಟೋನೇ ಇಟ್ಕೊಳಕ್ಕೆ ಹೋಗಬೇಡಿ. ರಾಯರ ಮಠಗಳಿಗೆ ಹೋಗ್ಬಿಟ್ಟು ಸೇವೆ ಮಾಡಿಬಿಟ್ಟು ಬನ್ನಿ. ಏಕೆಂದರೆ ಈಗ ಆಲ್ರೆಡಿ ಕಷ್ಟದಲ್ಲಿರುವಂತಹವರೇ ರಾಯರನ್ನು ನೀವು ಪೂಜಿಸೋದಕ್ಕೆ ಹಿಡಿದಿರ್ತೀರ. ಕಷ್ಟ ಕಳಿಬೇಕು ಅಂತ ಹೇಳಿ ನೀವು ರಾಯರನ್ನ ಹಿಡಿಲಿಕ್ಕೆ ಹೋಗಿ ಇನ್ನೊಂದಷ್ಟು ಕಷ್ಟ ರಾಯರ ಫೋಟೋ ಇಟ್ಕೊಂಡು ಗುರುವಾರ ನಾನ್ ವೆಜ್ ಮಾಡಿ ಅಥವಾ ನಾನ್ ವೆಜ್ ತಿಂದು ಓಡಾಡಿ ಮನೆಗೆ ಇನ್ನೊಂದಷ್ಟು ತೊಂದರೆಗಳು ಬರುವಂತಹದ್ದು ಬೇಡ. ಈ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಇನ್ನು ರಾಯರ ಫೋಟೋ ಮನೇಲಿತ್ತು ಅಂತಂದರೆ ಮೂರನೇ ವಿಚಾರ, ಏಕಾದಶಿಯ ದಿವಸ ಉಪವಾಸ ಇಲ್ಲದೆ ಇದ್ದರೂ ಪರವಾಗಿಲ್ಲ. ಅವತ್ತಿನ ದಿವಸ ರಾಯರ ಫೋಟೋ ಒರೆಸಿ ಸ್ವಲ್ಪ ಗಂಧ ಇಟ್ಟು ತುಳಸಿಯನ್ನು ಇಟ್ಟು ಏನೂ ಮಾಡಲಿಕ್ಕಾಗೋದಿಲ್ಲ ಅನ್ನೋಂಥವ್ರು 2 ತುಪ್ಪದ ದೀಪವನ್ನಾದರೂ ಹಚ್ಚಲೇಬೇಕು. ಅವತ್ತಿನ ದಿವಸ ಏಕಾದಶಿಗೂ ನಮಗೂ ಸಂಬಂಧ ಇಲ್ಲ, ನಾವು ಉಪವಾಸ ಇರಲ್ಲ ಅಂತ ಹೇಳಿ ಮನೆಯಲ್ಲಿ ಪೂಜೆ ಮಾಡ್ದಲೇ ಇದ್ದರೆ ದೋಷಗಳು ಬರುತ್ತೆ. ಅಂದರೆ ರಾಯರ ಫೋಟೋ ಮನೇಲಿದ್ದವರು ಉಪವಾಸ ಇಲ್ಲದೆ ಇದ್ರೂ ಅಟ್ಲೀಸ್ಟ್ ಒಂದು ತುಳಸಿ 2 ತುಪ್ಪದ ದೀಪವನ್ನಾದರೂ ಕೂಡ ರಾಯರ ಮುಂದೆ ಹಚ್ಚಲೇಬೇಕಾಗತ್ತೆ. ತುಳಸಿಯನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಲೇಬೇಕಾಗತ್ತೆ. ಇದು ಮೂರನೇ ವಿಚಾರ. ಇನ್ನು ನಾಲ್ಕನೇ ವಿಚಾರ, ಗಂಡ ಹೆಂಡತಿ ಸೇರಿರುವಂತಹದ್ದಾದರೆ ಅದರ ಮಾರನೇ ಬೆಳಗ್ಗೆ ರಾಯರ ಫೋಟೋ ಮುಟ್ಟೋದಕ್ಕಿಂತ ಮುಂಚೆ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ತಲೆಗೆ ಸ್ನಾನ ಮಾಡಿಕೊಂಡೇ ರಾಯರ ಫೋಟೋವನ್ನು ಮುಟ್ಟಿ ಪೂಜೆಯನ್ನು ಸಲ್ಲಿಸಬೇಕು. ಬರೀ ಮೈಗೆ ಸ್ನಾನ ಮಾಡಿಕೊಂಡ್ರೆ ಆ ದೋಷ ಕಳೆಯೋದಿಲ್ಲ. ಇನ್ನು ಐದನೇ ವಿಚಾರ, ಆದಷ್ಟು ಹೆಣ್ಮಕ್ಳು ಅಭಿಷೇಕವನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾರೋ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಬೇಕಾಬಿಟ್ಟಿ ಮಾಡ್ತಾರೆ. ಈಗ ಅವರೇ ಮಾಡ್ತಿದ್ದಾರೆ, ನಾನು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿ ಅವರಿವ್ರನ್ನ ನೋಡಿ ರಾಯರಿಗೆ ಅಭಿಷೇಕವನ್ನು ನೆರವೇರಿಸಿದ್ದೇ ಆದರೆ ಸ್ಟಾರ್ಟಿಂಗಲ್ಲಿ ಏನೂ ಗೊತ್ತಾಗೋದಿಲ್ಲ. ಹೋಗ್ತಾ 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 ಇಲ್ಲದ ಸಮಸ್ಯೆಗಳು ಉಂಟಾಗುತ್ತೆ. ನೋಡಿ, ಯಾವುದೇ ಆಗಲಿ ರಾಯರ ವಿಚಾರದಲ್ಲಿ ಹಿಂದಿನಿಂದ ಒಂದು ಪದ್ಧತಿ ಅಂತ ಹೇಳಿ ನಡ್ಕೊಂಡು ಬಂದಿದೆ. ನಾವು ಅದನ್ನು ಪಾಲನೆ ಮಾಡಬೇಕೇ ಹೊರತು ಈ ಹುಚ್ಚಾಗಿ ನಾವು ಮಾಡಿದ್ದೇ ಸರಿ ಅಂತ ಹೇಳಿ ನಡ್ಕೊಂಡು ಹೋಗ್ತಾರಲ್ವ, ಅವ್ರನ್ನ ನಾವು ಫಾಲೋ ಮಾಡಲಿಕ್ಕೆ ಹೋಗಬಾರ್ದು. ರಾಯರೇ ಹಾಕ್ಕೊಟ್ಟ ಹಾದಿ ಇದೆ. ರಾಯರು ಯತಿಗಳು, ಹೆಣ್ಮಕ್ಳು ರಾಯರಿಗೆ ಅಭಿಷೇಕವನ್ನು ಮಾಡೋದ್ರಿಂದ ದೋಷಗಳು ಕಷ್ಟಗಳು ಬರುತ್ತೆ ಹೊರತು ಅದು ನಾವು ಮಾಡೋ ಅಂಥದ್ದಲ್ಲ. ರಾಯರಿಗೆ ಹೋಗ್ತಾ 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 ಮನೆಯಲ್ಲಿ ಯಾಕೆ ಈ ಸಮಸ್ಯೆಗಳಾಗ್ತಿದೆ ಅಂತಲೇ ಗೊತ್ತಾಗಲ್ಲ. ಆ ರೀತಿ ಸಮಸ್ಯೆಗಳೆಲ್ಲ ಉದ್ಭವವಾಗ್ತಾ ಹೋಗುತ್ತೆ ರಾಯರ ವಿಚಾರದಲ್ಲಿ ನಾವು ಇಲ್ದಿದ್ದನ್ನು ಮಾಡಲಿಕ್ಕೆ ಹೋದರೆ. ಊರಿಗೆ ಒಂದು ದಾರಿ ಆದರೆ ನಮಗೆ ಒಂದು ದಾರಿ ಅಂತ ಹೇಳಿ ಆಗಬಾರ್ದು. ಒಳ್ಳೆ ದಾರಿನಲ್ಲಿ ಹಿಂದಿನಿಂದ ಹಾಕ್ಕೊಂಡು ಬಂದಂತಹ ಹಾದಿನಲ್ಲಿ ಹೋಗ್ತಾ ಹೋದರೆ ನಮಗೂ ಕೂಡ ಒಳ್ಳೆಯದು. ಇನ್ನು ನೆಕ್ಸ್ಟು, ರಾಯರ ಫೋಟೋನ ನೋಡಿ ಒಂದು ಜಾಗದಲ್ಲಿ ಇಡಿ. ದೇವ್ರ ಮನೆಯಲ್ಲೇ ಆಗಿರಬಹುದು ಅಥವಾ ಹಾಲ್ನಲ್ಲೇ ಆಗಿರಬಹುದು. ರಾಯರ ಫೋಟೋಗೆ ಅಂಥೇಳಿ ಒಂದು ಜಾಗವನ್ನು ಫಿಕ್ಸ್ ಮಾಡಿಕೊಡಿ. ಒಂದು ವಾರ ಒಂದು ಜಾಗದಲ್ಲಿ ಇಡ್ತೀರಾ ಅಥವಾ ಇನ್ನೊಂದು ಗುರುವಾರ ಇನ್ನೊಂದು ಕಡೆ ಎಲ್ಲೋ ಪೂಜೆ ಮಾಡಬೇಕು ಅಂತೇಳಿ ಮನಸ್ಸಿಗೆ ಬರುತ್ತೆ, ಅದನ್ನೆತ್ತಿ ಮತ್ತೊಂದು ಕಡೆ ಇಡೋದು, ಇಲ್ಲ ದೇವ್ರ ಮನೆಯಿಂದ ತೆಗೆದು ಹಾಲ್ನಲ್ಲಿಡೋದು ಒಂದು ವಾರ. ಈ ರೀತಿ ಪದೇ ಪದೇ ಜಾಗವನ್ನು ಬದಲಾಯಿಸಬೇಡಿ. ಒಂದು ಜಾಗದಲ್ಲಿಟ್ಟು ಪೂಜೆಯನ್ನು ಮಾಡಿ. ಆದಷ್ಟು ಪ್ರತಿನಿತ್ಯ ರಾಯರ ಫೋಟೋ ಮನೆಯಲ್ಲಿತ್ತು ಅಂತಂದರೆ ಪ್ರತಿನಿತ್ಯ ಅಟ್ಲೀಸ್ಟ್ ಹಾಲು ದೇವ್ರ ಮನೆ, ಅಡುಗೆ ಮನೆ, ರೂಮ್ಗಳು ಒರೆಸ್ಕೊಳ್ತಿದ್ರು ಪರವಾಗಿಲ್ಲ, ಹಾಲು ದೇವ್ರ ಮನೆ, ಕಿಚನ್ನು ಇಷ್ಟನ್ನಾದರೂ ಒರೆಸ್ಕೋಬೇಕು. ರಾಯರಿಗೆ ಅಂತಾನೆ ಸಪ್ರೇಟ್ 2 ಸಣ್ಣ ದೀಪವನ್ನು ಪ್ರತಿನಿತ್ಯ ಹಚ್ಚಬೇಕು. ನೀವು ಯಾವಾಗಲೇ ಪೂಜೆ ಮಾಡಿದ್ರೂ ದೇವರ ಮನೆಯಲ್ಲಿ ಏನು 2 ದೀಪ ಹಚ್ತೀರಾ ಆ ದೀಪದಲ್ಲಿ ರಾಯರಿಗೆ ಸಲ್ಲೋದಿಲ್ಲ. ರಾಯರ ಮುಂದೆಯೇ 2 ಸಪ್ರೇಟ್ ಆದಂತಹ ದೀಪವನ್ನು ಇಟ್ಟು ಪ್ರತಿನಿತ್ಯ ರಾಯರಿಗೆ 2 ಸಪ್ರೇಟ್ ದೀಪವನ್ನು ಹಚ್ಚಬೇಕು. ಇನ್ನು ಏನೇ ತೊಂದರೆಗಳು ನಿಮಗಿದ್ರೂ ಕೂಡ ರಾಯರ ಸೇವೆನ ನೀವು ಮನೆಯಲ್ಲಿ ಮಾಡ್ತಾ ಹೋಗಿ, ಖಂಡಿತ ಕಳೀತಾ ಬರುತ್ತೆ ತೊಂದರೆಗಳು. ಇನ್ನು ನೋಡಿ, ಕೊನೆಯದಾಗಿ ನಿಮ್ಮೊಟ್ಟಿಗೆ ಒಂದು ವಿಚಾರವನ್ನು ಹಂಚ್ಕೋಬೇಕು. ಏನಪ್ಪ ಅಂತಂದರೆ, ಈ ಕೆಲವೊಂದಷ್ಟು ಡೋಂಗಿ ಸ್ವಾಮಿಗಳು ಇದ್ದಾರೆ ರಾಯರ ವಿಚಾರದಲ್ಲಿ. ನಾನು ರಾಯರ ಭಕ್ತ ಅಂತ ಹೇಳಿ ಕಾವಿ ಬಟ್ಟೆ ಹಾಕ್ಕೊಂಡು ಸೋಗು ಹಾಕ್ಕೊಂಡು ನಾನು ಈ ಹಿಂದಿನ ವಿಡಿಯೋಸಲ್ಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಂಥವ್ರ ಬಗ್ಗೆ ಹುಷಾರಾಗಿರಿ. ಈಗ ಬರ್ತಾ ಇರೋ ಅಪ್ಡೇಟ್ ಏನಪ್ಪ ಈತನ ವಿಚಾರದಲ್ಲಿ ಅಂದರೆ, ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಯೂಟ್ಯೂಬ್ ಚಾನಲ್ಗಳಲ್ಲಿ ಆ ರೀತಿ ಹೆಸರನ್ನು ಹೇಳಬಾರ್ದು, ಅರ್ಥ ಮಾಡ್ಕೋತೀರಾ ಅಂತ ಹೇಳಿ ಭಾವಿಸ್ತೀನಿ. ಈತನ ವಿಚಾರದಲ್ಲಿ ಇತ್ತೀಚೆಗೆ ಬರ್ತಾ ಇರೋಂತಹ ಅಪ್ಡೇಟು, ಈಗ ನೀವು ಆತ ಏನೋ ರಾಯರಿಗೆ ಸಂಬಂಧಪಟ್ಟಂತಹ ಗುರುಗಳು ಅಂತ ಹೇಳಿ ಏನು ಮಾಡ್ತೀರಾ,
ಆತನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಾ, ಆತನ ಫೋನ್ ನಂಬರ್ಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಆತನೇ ಕೊಡ್ತಾನೆ. ಅವನಿಗೆ ಫೋನ್ ಮಾಡಲಿಕ್ಕೆ ಹೋಗಿ ನೀವು ನಿಮ್ಮ ಫೋನ್ ನಂಬರ್ಗಳನ್ನು ಕೊಟ್ಟು ಹೆಣ್ಮಕ್ಳು ಸಿಗಾಕ್ಕೊಂಡ್ರಿ ಅಂತಂದರೆ ಹೊಸದರಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳೋ ರೀತಿಯಲ್ಲಿ ವರ್ತಿಸಿದ್ರೂ ಕೂಡ ಆತನ ಜೊತೆ ಇರುವಂತಹ ಆತನ ಚೇಲಾಗಳು ಮತ್ತು ಅವನು ಹೋಗ್ತಾ ಈ ಹೆಣ್ಮಕ್ಳ ನಂಬರನ್ನು ಮಿಸ್ಯೂಸ್ ಮಾಡಿಕೊಂಡು ಇನ್ನಿಲ್ಲದ ರೀತಿಯಲ್ಲಿ ಹೆಣ್ಮಕ್ಕಳನ್ನ ಕಾಡ್ತಾ ಇದ್ದಾನೆ ಅನ್ನುವಂತಹ ಒಂದು ಇನ್ಫಾರ್ಮೇಷನ್ನು ನನಗೆ ಕಮೆಂಟ್ಗಳ ಮೂಲಕ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಬಂದು ಮಾತಾಡಿಸ್ತಾರಲ್ಲ ಆ ಹೆಣ್ಮಕ್ಳುಗಳ ಮೂಲಕ ನನಗೆ ಬಂದಿರುವಂತಹದ್ದು. ದಯಮಾಡಿ ನಿಮ್ಮಲ್ಲೇ ಕೇಳ್ಕೊಳ್ಳುವಂತಹದ್ದು, ಯಾವ ಸ್ವಾಮೀಜಿಗಳ ಅವಶ್ಯಕತೆಯೂ ನಿಮಗಿಲ್ಲ. ಒಂದು ಸಾರ್ತಿ ಭಕ್ತಿಯಿಂದ ಮನಸ್ಸಾರೆ ರಾಯರೇ ಅಂತ ಹೇಳಿ ಕೂಗಿದ್ರೆ ಆ ಧ್ವನಿ, ಆ ಕೂಗು ರಾಯರನ್ನ ತಲುಪುತ್ತೆ. ಯಾರ್ದೋ ಒಬ್ರದ್ದು ಹಿಂದೆ ಬಿದ್ದು ಅವ್ರ ಫೋನ್ ನಂಬರ್ ಇಸ್ಕೊಂಡು ಅಥವಾ ಅವರು ನಿಮ್ಮ ಮನೆ ಕರೆಸ್ಕೊಂಡು ಏಕಾಏಕಿ ಪವಾಡ ಮಾಡಿದ ತಕ್ಷಣ ಒಂದೇ ದಿವಸ ಬಡವರು ಶ್ರೀಮಂತರಾಗಲ್ಲ, ಅಥವಾ ನಿಮ್ಮ ಸಮಸ್ಯೆ ಏನಿದೆ ಒಂದೇ ರಾತ್ರಿ ಕಳೆದೋಗೋದಿಲ್ಲ. ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ನೀವು ಕೂಡ ಯೋಚನೆ ಮಾಡಿ. ಅಂಥವ್ರ ಹಿಂದೆ ಬಿದ್ದು ಇಲ್ಲದ ಸಮಸ್ಯೆಗಳನ್ನ ಹೆಣ್ಮಕ್ಳು ಮೈಮೇಲೆ ಎಳೆದುಕೊಳ್ಳಿಕ್ಕೆ ಹೋಗಬೇಡಿ. ಯಾರ ಬಗ್ಗೆ ಮಾತಾಡಿದ್ದೀನಿ ಅಂತ ಹೇಳಿ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೀನಿ. ದಯಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಗೆಟಿವ್ ಕಾಮೆಂಟ್ಸನ್ನು ಹಾಕ್ಲಿಕ್ಕೆ ಬರಬೇಡಿ. ನಿಮ್ಗೆ ಅಷ್ಟು ನಂಬಿಕೆ ಇದ್ದರೆ ನೀವು ಫಾಲೋ ಮಾಡ್ಕೊತ ಹೋಗ್ಬೋದು. ಸಮಸ್ಯೆ ಆದಾಗ ಗೊತ್ತಾಗುತ್ತೆ ಇವ್ರು ಏನು ಹೇಳಿದರು ಅಂತೇಳಿ. ಈ ಚಾನಲ್ನಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನ ಯಾವ ವಿಚಾರದಲ್ಲೂ ಕೂಡ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಹೇಳ್ತಿದ್ದೀನಿ ಅಂತಂದರೆ ಅದರಲ್ಲಿ ಒಂದು ಅರ್ಥ ಇರುತ್ತೆ. ನೀವೇನಾದರೂ ಆ ರೀತಿ ಇನ್ನೂ ಕೂಡ ಆತನ ಕಾಂಟ್ಯಾಕ್ಟ್ ಮಾಡೋ ಅಂತಹ ಒಂದು ಇರಾದೆಯಲ್ಲಿದ್ದರೆ ಅಥವಾ ನಿಮಗೆ ಗೊತ್ತಿರೋರಿದ್ದರೆ ಅಂಥವ್ರಿಗೆ ತಿಳಿಸ್ಕೊಡಿ. ಪಕ್ಕಾ ಫ್ರಾಡ್ ಇದ್ದಾನೆ. ಹೆಣ್ಮಕ್ಳ ವಿಚಾರದಲ್ಲಿ ನಂಬರ್ಗಳನ್ನ ಇಟ್ಕೊಂಡು ಆಟ ಆಡ್ತಿದ್ದಾನೆ. ದುಡ್ಡು ಮಾಡಬೇಕು ಅನ್ನುವಂತಹ ಒಂದು ಇರಾದೆ ಒಂದು ಕಡೆ ಕೂತ್ಕೊಂಡು, ಅದಕ್ಕೆ ಇಷ್ಟೆಲ್ಲ ನಾಟಕಗಳು. ಮುಂದೆ ಒಂದಲ್ಲ ಒಂದು ದಿವಸ ಬಯಲಾಗುತ್ತೆ. ರಾಯರ ವಿಚಾರ ಇಟ್ಕೊಂಡು ಆಟ ಆಡೋ ಅಂತಹವರು ಒಂದೆರಡು ದಿವಸ ರಾಯರು ಪಾಪದ ಕೂಡ ತುಂಬಲಿ ಅಂತ ಹೇಳಿ ಬಿಟ್ಟಿರಬಹುದು. ನೋಡೋರಂತೆ ಏನಾಗ್ತಾರೆ ಇಂಥವ್ರು ಅಂತ ಹೇಳಿ. ಇವತ್ತಿನ ವಿಚಾರ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊತ ಇವತ್ತಿನ ವಿಡಿಯೋನ ಎಂಡ್ ಮಾಡಿಸ್ತಾ ಇದ್ದೀನಿ. ನಮಸ್ಕಾರ.